ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಬಂದ್ಬಿಟ್ಟು ಮಲೆನಾಡಿನ ಒಂದು ಅಡಿಕೆ ತೋಟದಲ್ಲಿ ಬಂದಿದ್ದೇವೆ. ಅಡಿಕೆ ನೀವು ಗಮನಿಸ್ಬೋದು, ಯಾವ ರೀತಿಯಾಗಿ ಅಡಿಕೆ ಮರದ ಬುಡದಲ್ಲಿ ಉದುರಿದ್ದನ್ನು ನೀವು ಕಾಣ್ತಾ ಇದ್ದೀರಾ ದೃಶ್ಯದಲ್ಲಿ. ನೋಡಿ ನೋಡಿ, ಚಿಕ್ಕ ಚಿಕ್ಕ ಅಡಿಕೆಗಳು ಯಾವ ರೀತಿಯಾಗಿ ಅಡಿಕೆ ಬುಡದಲ್ಲಿ ಉದುರಿದೆ ಅಂದರೆ, ನಾವೇನಾಗುತ್ತೆ ಅಂದರೆ ಅಡಿಕೆಗಳಿಗೆ ಈ ರೀತಿಯಾಗಿ ತೋಟಗಳಿಗೆ ಯಾವುದೇ ರೀತಿಯ ಕಳೆನಾಶಕ ಅಥವಾ ಯಾವುದನ್ನು ಸಿಂಪಡಣೆ ಮಾಡಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದಾಗಿ ಹಾಗೆ ಅಲ್ಲಿ ಯಾವುದೇ ರೀತಿಯನ್ನು ಈಗೇನೋ ಕೆಲಸವಿರೋದಿಲ್ಲ ಅಂತೇಳಿ ಸದ್ಯನ ಬೆಳೆದಿರ್ತೀವಿ, ಆ ಮಧ್ಯದಲ್ಲಿ ನಮಗೆ ಗೊತ್ತಾಗಲ್ಲ. ಹಾಗೆ ಈ ಹೆಡಗಳು ಬೀಳುತ್ತೆ ನೋಡಿ. ಮುಖ್ಯವಾಗಿ ಅಡಿಕೆಗೆ ಒಂದು ಜವಳುಗಾನಿ ಅಂತ ಇರುತ್ತೆ ನೋಡಿ, ನೀರು ಹೋಗ್ಲಿಕ್ಕಾಗಿ ಕಾಲುವೆಯನ್ನು ಮಾಡಿಸಲೇಬೇಕಾಗುತ್ತೆ. ಅವುಗಳನ್ನು ನಾವು ಮುಂಗಾರಿನ ಸಂದರ್ಭದಲ್ಲಿ ಅವುಗಳನ್ನೆಲ್ಲವನ್ನು ಸಹ ಮಣ್ಣನ್ನು ತೆಗೆಸಿ ಕ್ಲೀನಾಗಿ ಅಡಿಕೆಗಳನ್ನು ಆ ಜವಳುಗಾನಿಯನ್ನು ಸೋಸಬೇಕಾಗುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ಅದರಲ್ಲಿ ನೀರನ್ನು ಕಟ್ಕೊಂಡಿದೆ ಅಂತೇಳಿ. ಹಾಗೆ ಬಿದ್ದಿರುವಂತಹ ಹೆಡಗಳನ್ನು ನಾವು ಆದಷ್ಟು ಬೇಗ ಒಂದು ತೆಗೆಯುವಂಥ ಕೆಲಸವನ್ನು ಸಹ ಮಾಡಬೇಕು. ಅವುಗಳು ಏನಾಗುತ್ತೆ ಅಂದರೆ ಕಟ್ಕೊಂಡು ಅಲ್ಲಿ ನೀರು ನಿಂತಾಗ ಆಲ್ಮೋಸ್ಟ್ ಅಲ್ಲಾಗಿ ಜಂಗು ಆಗಿಬಿಟ್ಟು ಈ ರೀತಿ ಉದುರುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಈ ಬಾರಿ ಏನಾಗಿದೆ ಅಂದರೆ ಮಲೆನಾಡಿನ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಅಧಿಕ ಆಗಿದೆ. ಅಂದರೆ ಮಳೆ ಜಾಸ್ತಿ ಬಂದ್ಬಿಟ್ಟು ಕೆರೆ ಕಟ್ಟೆಗಳೆಲ್ಲ ತುಂಬಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಅಂದರೆ ಮಳೆಯ ಮೋಡ ವಾತಾವರಣ ಇದ್ಬಿಟ್ಟು ಮಳೆ ಏನಾಗಿದೆ ತುಂತುರು ಮಳೆ ಆಗಿಬಿಟ್ಟು ಪ್ರತಿದಿನವೂ ಸಹ ಮಳೆ ಬೀಳ್ತಾ ಇತ್ತು. ಇವಾಗ ಸಡನ್ನಾಗಿ ಒಂದು ಬಿಸಿಲು ಬಿದ್ದ ವಾತಾವರಣದಿಂದಾಗಿ ಗಿಡಗಳಲ್ಲಿ ಏನಾಗಿದೆ ಅಂದರೆ ಅಡಿಕೆ ಉದುರುವ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದೊಂದು ಬೂದು ಕೊಳೆ ಈ ರೀತಿಯ ಪ್ರಮಾಣ ಆಗ್ಬೋದು ಅಂತೇಳಿ ನಾವೇನಾಗುತ್ತೆ ಅಂದರೆ ನವೆಂಬರ್ ತಿಂಗಳಲ್ಲಿ ಹಿಂಗಾರು ಹೊಂಡೋಕ್ಕಿಂತ ಮೊದಲಾಗಿ ಅಥವಾ ಹಿಂಗಾರು ಹೊಂಟ ನಂತರವಾಗಿ ಹಾಗೆ 2ರಿಂದ 3 ಟೈಮ್ ಮಾಡಲೇಬೇಕಾಗುತ್ತೆ. ಈಗ ನೋಡ್ತಾ ಇದ್ರೆ ಅಲ್ಲಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಅವುಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಏನಾಗಿದೆ ಅಂದರೆ ತುತ್ತ ಸುಣ್ಣ ಅಂದರೆ ಬ್ರೋಡೋ ದ್ರಾವಣವನ್ನು ಕೆಲವೊಬ್ರು ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಾವು ನೋಡಿದ ಹಂಗೆ ಮೈಕೋಜೋಬು ಮತ್ತು ಕಾಪರ್ ಸಲ್ಫೇಟ್ ಮಿಕ್ಸ್ ಇರುವಂಥದ್ದನ್ನು ಹೊಡಿತಾ ಇದ್ದಾರೆ. ಹಾಗೆ ಟ್ಯಾಗ್ರಾನ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೀಟನಾಶಕಗಳು ಅಂದರೆ ಕೀಟಗಳಿಗಾಗಿ ಸೊಲೋಮನನ್ನು ಯೂಸ್ ಮಾಡಿದರು. ಹಾಗೆ ಗಮ್ಮನ್ನು ಅದು ಸಿಂಪಡಣೆ ಆಗಲಿಕ್ಕೆ ಗಮ್ಮನ್ನು ಸಹ ಯೂಸ್ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ ಮೊದಲೆಲ್ಲ ಬ್ರೋಡೋ ದ್ರಾವಣವನ್ನು ಮಾತ್ರ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ಅಂಗಡಿಗಳಲ್ಲಿ ಅದನ್ನು ಕೊಳೆ ನಿಯಂತ್ರಕವಾಗಿ ವಿವಿಧ ರಾಸಾಯನಿಕ ಕೀಟನಾಶಕಗಳನ್ನು ಸಹ ರೈತರಿಗೆ ಈ ಥರ ಕೊಡ್ತಾ ಇದ್ದಾರೆ. ಆದರೆ ಏನಾಗಿದೆ, ನಮ್ಮದು ಒಂದು ಹಳೆಯ ತೋಟವಿದೆ, ಆದರೆ ಅಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ರೀತಿಯ ಒಂದು ರಾಸಾಯನಿಕಗಳನ್ನಾಗಲಿ ಬ್ರೋಡೋ ದ್ರಾವಣವನ್ನು ಹೊಡಿತಾ ಇಲ್ಲ, ಅಂದರೂ ಸಹ ಅದರಲ್ಲಿ ಉದುರ್ತಾ ಇಲ್ಲ. ಬಟ್ ಈಗ ಹಚ್ಚಿರುವಂಥ ಗಿಡಗಳು ಏನಾಗಿದೆ ಅಂದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸಹ ಗಿಡಗಳಿಗೆ ಕೊಡ್ತಕ್ಕಂತಹ ಪರಿಸ್ಥಿತಿ ಇರೋದ್ರಿಂದಾಗಿ ಅವುಗಳೆಲ್ಲವನ್ನೂ ಸಹ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ. ಈ ತೋಟಗಳಿಗೆ ಕನಿಷ್ಠ ಪಕ್ಷ ನಾವು 3 ಟೈಮ್ ಔಷಧಿಯನ್ನು ಹೊಡಿತೇವೆ, ಮುಂಗಾರಿನ ಸಂದರ್ಭದಲ್ಲಿ, ಹಾಗೆ ಮಧ್ಯದಲ್ಲಿ, ಹಾಗೆ ಕೊನೆಯ ಟೈಮಿಗೆ ಮತ್ತೊಮ್ಮೆ ಇವುಗಳಿಗೆ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ. ಎಲ್ಲಂದರೆ ಇವುಗಳು ಉದುರ್ತಾ ಇದೆ. ಆ ಹಳೆ ತೋಟದಲ್ಲಿ ಯಾವುದೇ ರೀತಿ ಉದುರುವ ಒಂದು ವ್ಯವಸ್ಥೆ ಇಲ್ಲ. ಹಾಗೆ ರೈತರು ಹೇಳಿದ ಹಾಗೆ ಇವೆಲ್ಲ ತೋಟಗಳು ಹೊಸದಾಗಿ ಮಾಡಿರೋಂಥ ತೋಟಗಳಾಗಿದ್ದು ಇವುಗಳೆಲ್ಲವೂ ಸಹ ಒಂದು ಔಷಧಿಯ ಸಿಂಪಡಣೆ ಮಾಡಲೇಬೇಕಾದ ಅನಿವಾರ್ಯತೆಯೂ ಸಹ ಇದೆ. ಯಾಕಂದರೆ ನಾವು ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಅಡಕೆ ಒಂದು ರೀತಿಯ ದೊಡ್ಡ ಮಟ್ಟದ ಲಾಭದಾಯಕ ಬೆಳೆ ಅಂತಲೇ ಹೇಳ್ಬೋದು. ಈಗ ಭತ್ತ, ಜೋಳ ಇವುಗಳಿಗೆಲ್ಲ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ಲೇಬರ್ ಚಾರ್ಜ್ ಆಗಿರ್ಬೋದು, ಟ್ರ್ಯಾಕ್ಟರ್ಗಳ ವ್ಯವಸ್ಥೆ ಇರ್ಬೋದು. ಈಗಿನ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ ಆಗುತ್ತೆ. ಆದರೆ ತೋಟಗಾರಿಕಾ ಬೆಳೆಗಳು ಹಾಗಲ್ಲ. ಒಂದು ದೊಡ್ಡ ಮಟ್ಟದಲ್ಲಿ ರೈತರು ಈ ಮಟ್ಟದಲ್ಲಿ ಬೆಳೀಲಿಕ್ಕೆ, ಹಾಗೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರು ಸಹ ದೊಡ್ಡ ದೊಡ್ಡ ಮನೆಗಳು, ನಾವು ಸಿಟಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಂತಹ ದೊಡ್ಡ ದೊಡ್ಡ ಮನೆಗಳನ್ನು, ಹಾಗೆ ಆ ರೀತಿಯ ಒಂದು ಹಳ್ಳಿಗಳ ಮನೆಯಲ್ಲೂ ಸಹ ರೈತನು ಸಹ ಕಾರು ಜೀಪ್ಗಳಲ್ಲಿ ಓಡಾಡ್ತಾ ಇದ್ದಾನೆ. ಅಂದರೆ ಅದಕ್ಕೆ ಪ್ರಮುಖ ಕಾರಣ ಒಂದು ರೀತಿಯಲ್ಲಿ ಅಡಿಕೆ ಹಾಗೂ ಸಾವಯವ ಶುಂಠಿ ಬೆಳೆಗಳು, ಇಂಥವೆಲ್ಲವೂ ಸಹ ಒಂದು ವಾಣಿಜ್ಯ ಬೆಳೆಗಳು ಬೆಳೀತಾ ಹೋದಂಗೆ ರೈತ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಇವುಗಳಿಗೆಲ್ಲವಕ್ಕೂ ಸಹ ನಾವು ಎಲ್ಲ ಸಿಂಪಡಣೆ ಮಾಡಿಕೊಂಡು ನಾವೇನಾಗುತ್ತೆ ಅಂದರೆ ಇವಾಗ ತೋಟಗಳಿಗೆ ಬರೋದಾಗೆ ನಾವು ಅಡಿಕೆ ಉದುರಿಲ್ಲ ಹಾಗೆ ನೋಡ್ತಾ ಇದ್ದಾಗ ನಾವು ಅಡಿಕೆಯನ್ನು ಕೊಯ್ಲಿಕ್ಕೆ ಬಂದಾಗ ಏನನ್ಸುತ್ತೆ ಅಂದರೆ, ಅಡಿಕೆ ಕೊಯ್ಲಿಕ್ಕೆ ಬಂದಾಗ ಈ ಮರದಲ್ಲಿ ಉದುರಿದೆ ಅಂದಾಗ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಆ ಟೈಮಲ್ಲಿ. ಯಾಕಂದರೆ ಅಡಿಕೆಯ ಒಂದು ಇಳುವರಿ ಪ್ರಮಾಣ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಹಾಗೆ ಇದೇನಾಗುತ್ತೆ ಅಂದರೆ ಸ್ಪ್ರೆಡ್ಡಿಂಗ್ ಆಗುತ್ತೆ. ಈಗ ಬೇರೆ ಗಿಡದಿಂದ ಗಿಡಕ್ಕೆ ಹೋಗ್ತಾ 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 ಏನಾಗುತ್ತೆ ಅಂದರೆ ಅಡಿಕೆ ಉದುರುವ ಪ್ರಮಾಣ ಜಾಸ್ತಿ ಆಗುತ್ತೆ ಮಳೆ ಹಿಡಿದಾಗ. ಆದ್ದರಿಂದ ಏನಾಗಿದೆ, ಈಗ ಒಂದು ಬಿಸಿಲಿನ ಸ್ವಲ್ಪ ಮಟ್ಟಿಗೆ ವಾತಾವರಣದಲ್ಲಿ ಬದಲಾವಣೆ ಆಗಿಬಿಟ್ಟು ಬಿಸಿಲಿನ ವಾತಾವರಣ ಇದೆ. ಈ ದಿನಗಳಲ್ಲಿ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಳೆಗಳಿದೆ ಅನ್ನೋ ಒಂದು ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರವಾಗಿ ಮಳೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗ ಔಷಧಿ ಹೊಡಿಲಿಕ್ಕೆ ಉತ್ತಮವಾದ ಒಂದು ಇದಂತಲೇ ಹೇಳ್ಬೋದು. ಹಾಗೆ ಈ ರೀತಿ ನೋಡಿ ಯಾವ ರೀತಿಯಾಗಿ ಕೊನೆಗಳಿಗೆ ಯಾವ ರೀತಿ ಔಷಧಿ ಹೊಡಿತಾರೆ ಅಂದರೆ ಮೇಲ್ಮಟ್ಟಕ್ಕೂ ಸಹ ಹೆಡಗಳಿಗೆ ಹೋಗಿ ಔಷಧಿ ತಾಕುವ ರೀತಿಯಲ್ಲಿ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಹ ರೈತರು ಯಾವುದೇ ರೀತಿಯ ಸಹ ಸಮಯ ವ್ಯರ್ಥ ಮಾಡದೆ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಎಲ್ಲ ಔಷಧಿ ಹೊಡೆಯೋದ್ರಿಂದಾಗಿ ಮುಂದೆ ಏನಾಗುತ್ತೆ ಅಂದರೆ ನಮ್ಮ ಬೆಳೆಗಳು ಸಹ ಉತ್ತಮವಾಗಿ ಬರುತ್ತೆ, ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.